ನಮಸ್ಕಾರ ಎಲ್ಲರಿಗೂ. 75 ಹಾರ್ಡ್ನ ಇವತ್ತು ಡೇ 3. ಇವತ್ತು ನಾನು ರಜೆ ಇರೋದ್ರಿಂದ ಬ್ಯಾಡ್ಮಿಂಟನ್ ಆಡಲಿಕ್ಕೆ ಹೋಗಿದ್ದೆ. 2 ಅವರ್ಸ್ ಬ್ಯಾಡ್ಮಿಂಟನ್ ಆಡಿಬಿಟ್ಟು ನಾನು ನನ್ನ ಫ್ರೆಂಡ್ಸು ಟಿಫನಿಗೆ ಹೋದ್ವಿ. ಟಿಫನಲ್ಲಿ ಇವತ್ತು ಇಡ್ಲಿ ತಿಂದೆ. ನಂತರ ನಾನು ಮನೆಗೆ ಬಂದು 50 ಡಿಪ್ಸ್ 50 ಸ್ಕ್ವಾಟ್ಸ್ ಹೊಡೆದು ಇವತ್ತಿನ ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ. ನಂತರ ಫ್ರೆಶಪ್ ಆಗಿ ನನ್ನ ಡೈಲಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮೂವಿ ನೋಡಿದೆ. ನಂತರ ಮಧ್ಯಾಹ್ನಕ್ಕೆ ಚಿತ್ರಾನ್ನ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನ ಹೋಗಿ ಬಂದಮೇಲೆ ಸ್ವಲ್ಪ ಪಾಸಿಟಿವ್ ವೈಬ್ ಸಿಗ್ದಂಗಾಯಿತು. ಆಮೇಲೆ ರಿಟರ್ನ್ ಮನೆಗೆ ಬಂದು ಸ್ವಲ್ಪ ಕಾಳುಗಳು ತಿಂದೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸೈಕಲ್ ತೊಗೊಂಡು ನಾನು ಜಿಮ್ಗೆ ಹೊರಟೆ. ಜಿಮ್ಮಲ್ಲಿ ಇವತ್ತು ಲೆಗ್ ಮಾಡ್ಕೊಂಡಿದ್ದು. ಲೆಗ್ಗಲ್ಲಿ ನಾನು ಇವತ್ತು ಲೆಗ್ ಎಕ್ಸ್ಟೆನ್ಷನ್ ಮಾಡಿದೆ, ಲೆಗ್ ಕರ್ಲ್ ಮಾಡಿದೆ, ಮಾರ್ಬಲ್ ಸ್ಕ್ವಾಟ್ ಮಾಡಿದೆ, ಲೆಗ್ ಪ್ರೆಸ್ ಮಾಡಿ ಇವತ್ತಿನ ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ. ಸ್ವಲ್ಪ ಹೊತ್ತು ಪೋಸ್ ಮಾಡಿ, ಪೋಸಲ್ಲಿ ಅಷ್ಟು ಪರ್ಫೆಕ್ಷನ್ ಇರಲಿಲ್ಲ, ಆದರೆ ಇವಾಗ ಕಲಿತಿದ್ದೇನೆ. ಆಮೇಲೆ ನಾನು ಮನೆಗೆ ಬಂದು ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಭಗವದ್ಗೀತೆಯಲ್ಲಿ ಪಶ್ಚಾತ್ತಾಂ ಪಾಂಡು ಪುತ್ರಾಣಂ ಆಚಾರ್ಯ ಮಹತಿಂ ಚಮು ಯೂಂಡಾಂ ದೃಪದ ಪುತ್ರೇಣ ತದ ಶಿಷ್ಯನ ಧೀಮತ. ಕುರುಕ್ಷೇತ್ರ ಯುದ್ಧ ಆರಂಭದಲ್ಲಿ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಪ್ರಚೋದನೆ ಮಾಡುವ ಸನ್ನಿವೇಶವನ್ನು ಇವತ್ತು ಓದಿದೆ. ಓದಿ ಮುಗಿದ್ಮೇಲೆ ನಾನು ಇವತ್ತಿನ ನೀರಿನ ಟಾಸ್ಕ್ನ ಕಂಪ್ಲೀಟ್ ಮಾಡಿದೆ. ಇದು ಇವತ್ತಿನ ಸೆಲ್ಫಿ ಫೋಟೋ. ಹೀಗೆ ಇವತ್ತಿನ ಎಲ್ಲ ಟಾಸ್ಕ್ ಕಂಪ್ಲೀಟ್ ಮಾಡಿದೆ. ಜೈ ಶ್ರೀರಾಮ್.